ನಮಸ್ತೆ ಎಲ್ರಿಗೂ. ಸ್ಪೈನಲ್ ಹೆಡ್ಡೇಕ್ ಅಂದ್ರೆ ಏನು, ಅದನ್ನ ಯಾವ ತರ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸ್ಪೈನಲ್ ಹೆಡ್ಡೇಕ್ ಅಂದ್ರೆ ಸ್ಪೈನಲ್ ಆದ್ಮೇಲೆ, ಸ್ಪೈನಿಗೆ ಇಂಜೆಕ್ಷನ್ ಕೊಟ್ಟು ಸರ್ಜರಿ ಆದ್ಮೇಲೆ ಅವರಿಗೆ ಬರೋ ಅಂತ ತಲೆನೋವನ್ನ ನಾವು ಸ್ಪೈನಲ್ ಹೆಡ್ಡೇಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ನಾವು ಯಾವ ತರ ಕಂಡುಹಿಡಿಯೋದು ಅಂತಂದ್ರೆ, ಪೇಷಂಟ್ ಕಂಪ್ಲೇಂಟ್ ಇರುತ್ತೆ, ಸರ್ಜರಿ ಆಗಿ 2ನೇ ದಿನ ಇಲ್ಲ 3ನೇ ದಿನಕ್ಕೆ ಕಂಪ್ಲೇಂಟ್ ಇರುತ್ತೆ. ತಲೆನೋವು, ಕುತ್ತಿಗೆ ಎಲ್ಲ ನೋವ್ತಿದೆ, ಕುತ್ತಿಗೆ ಎಲ್ಲ ಎಳಿತಿದೆ, ತಲೆ ಫುಲ್ಲು ನೋವ್ತಿದೆ, ಭಾರ ಆಗ್ತಿದೆ, ಈ ತರ ಕಂಪ್ಲೇಂಟ್ಸ್ ಇರುತ್ತೆ. ಯೂಶಲಿ ಬರೀ ತಲೆನೋವು ಇದ್ರೆ ಅವರು ತಲೆನೋವು ಅಂತ ಅಷ್ಟೇ ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ಅವರಿಗೆ ಪೇಷಂಟ್ಗೆ ಮಲಗಿದಾಗ ತಲೆನೋವು ಇರೋದಿಲ್ಲ, ಅವ್ರು ಎದ್ದಾಗ ಓಡಾಡಿದಾಗ ಮಾತ್ರ ತಲೆನೋವು ಇರುತ್ತೆ. ಯೂಶಲಿ ಸ್ಪೈನಲ್ ಹೆಡ್ಡೇಕ್ ಸರ್ಜರಿ ಆಗಿ 2ನೇ ದಿನಕ್ಕೆ ಇಲ್ಲ 3ನೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ತುಂಬಾ ಅಪರೂಪದಲ್ಲಿ ಫಸ್ಟ್ ಡೇ ಸರ್ಜರಿ ಆಗಿದ್ದ ದಿನ ಅದ್ರ ನೆಕ್ಸ್ಟ್ ಡೇ ಕೂಡ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ 10 ಡೇಸ್ ಸರ್ಜರಿ ಆದ್ಮೇಲೆ 10 ಡೇಸ್ ಬಿಟ್ಟು ಕೂಡ ಸ್ಟಾರ್ಟ್ ಆಗುತ್ತೆ. ಸ್ಪೈನಲ್ ಹೆಡ್ಡೇಕ್ ಅಲ್ಲಿ ಕೆಲವರಿಗೆ ವಾಮಿಟ್ ಆಗೋದು, ವಾಮಿಟಿಂಗ್ ಸೆನ್ಸೇಷನ್ನು, ಕೈಕಾಲೆಲ್ಲ ತುಂಬಾ ನೋವು, ತಲೆಯೆಲ್ಲ ಸುತ್ತು, ಮತ್ತೆ ತಲೆಯೆಲ್ಲ ತುಂಬಾ ಎಳ್ತಾ ಬರೋದು, ಈ ತರ ಡಿಫ್ರೆಂಟ್ ಆಗಿರೋ ಫೀಲಿಂಗ್ ಬರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಕೆಫಿನ್ ಇರೋ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತೀವಿ, ಮತ್ತೆ ಹೆಚ್ಚಿಗೆ ನೀರು ಕುಡಿಲಿಕ್ಕೆ 4ರಿಂದ 5 ಲೀಟರ್ ನೀರು ಕುಡಿಲಿಕ್ಕೆ ಹೇಳ್ತೀವಿ, ಬೆಡ್ ರೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ, ಮತ್ತೆ ಅವರಿಗೆ IV ಫ್ಲೂಯಿಡ್ಸ್ನ ಸ್ಟಾರ್ಟ್ ಮಾಡ್ತೀವಿ.